ಸಂಡೂರಿನ ಪಟ್ಟಣದ ಹೊಸಬಾವಿ ಓಣಿಯಲ್ಲಿರುವ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗುರುಪೂರ್ಣಿಮಾ ಅಂಗವಾಗಿ ಭಕ್ತರಿಗಾಗಿ ವಿಶೇಷ ಸೇವೆ ಕಾರ್ಯಗಳನ್ನು ಆಯೋಜಿಸಲಾಯಿತು. ದಾನಿಗಳ ಸಹಕಾರದೊಂದಿಗೆ ಮುಖಂಡರಾದ ಷಣ್ಮುಖ ಅವರು ನೇತೃತ್ವದಲ್ಲಿ ದೇವಸ್ಥಾನಕ್ಕೆ ಆಗಮಿಸುವ ಸಾವಿರಾರು ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸ್ವಯಂ ಸೇವಕರು ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸಿದರು. ದೇವರ ದರ್ಶನ ಪಡೆದು ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಗಿದ್ದು, ದೇವಸ್ಥಾನದ ಒಳಗೆ ಜನಸಂದಣಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಹೊರಭಾಗದಲ್ಲಿ ಅಳವಡಿಸಿದ್ದ ಎಲ್ಇಡಿ ಪರದೆಯ ಮೂಲಕ ಶ್ರೀ ಸಾಯಿಬಾಬಾರ ಲೈವ್ ದರ್ಶನ ವೀಕ್ಷಿಸಲು ವಿಶೇಷ ವ್ಯವಸ್ಥೆ ಮಾಡಲಾಯಿತು. ಅಲ್ಲದೆ ಮಧ್ಯಾಹ್ನ ಭಕ್ತರಿಗೆ ಉಪಹಾರ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ಈ ಎಲ್ಲಾ ಸೌಲಭ್ಯಗಳ ಪ್ರಯೋಜನವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಡೆದುಕೊಳ್ಳುವಂತೆ ಷಣ್ಮುಖ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗುರುಪೂರ್ಣಿಮಾ ದಿನದಂದು ಈ ಸೇವೆಯನ್ನು ನಮ್ಮ ಸಂಗಡಿಗರ ಸಹಕಾರದೊಂದಿಗೆ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಿದ್ದೇವೆ. ಭಕ್ತರಿಗೆ ಸೇವೆ ಸಲ್ಲಿಸುವ ಅವಕಾಶ ದೊರೆತಿರುವುದು ನಮಗೆ ಸಂತಸ ಸಂಗತಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನೀವು ಎಷ್ಟು ವರ್ಷದಿಂದ ಈ ಸೇವೆ ಮಾಡ್ಕೊಂತ ಬರ್ತಾ ಇದ್ರಿ? ಜೈ ಸಾಯಿರಾಮ್. ಸಂಡೂರು ಶ್ರೀ ಸಾಯಿಬಾಬಾ ಸೇವಾ ಸಮಿತಿ ವತಿಯಿಂದ ಸುಮಾರು 12 ರಿಂದ 13 ವರ್ಷಗಳ ಕಾಲ ನಾವು ಸತತವಾಗಿ ಈ ಗುರುಪೂರ್ಣಿಮೆ ಪ್ರಯುಕ್ತ ಶ್ರೀ ಸಾಯಿಬಾಬಾ ಮಂದಿರ ಹೊಸಬಾವಣೆಯಲ್ಲಿ ನೆರವೇರಿಸ್ತಾ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಹಲವಾರು ಮಂದಿ ಸಂಡೂರಿನ
ಸದ್ಭಕ್ತರು ಸಹಕಾರ ನೀಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಬಂದಿದ್ದಾರೆ. ಈ ದಿನ ಗುರುಪೂರ್ಣಿಮೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುಗಳನ್ನ ನೆನೆಸ್ಕೊಂಡು ಅವರಿಗೆ ವಂದನೆ ನೀಡ್ತಕ್ಕಂತ ಈ ದಿನ, ಈ ಸುದಿನ ದಿನದಲ್ಲಿ ನಮಗೆ ಈ ಒಂದು ಸಾಯಿಬಾಬಾ ಮಂದಿರದ ಆವರಣವನ್ನ ಶ್ರೀ ಸ್ಮಯೂರ್ ಕಂಪನಿಯವರು ನೀಡಿ ಈ ಸೇವೆ ಸಲ್ಲಿಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಡೂರು ಸಾಯಿಬಾಬಾ ಸೇವಾ ಸಮಿತಿಯಿಂದ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಂಚೂಣಿಯಲ್ಲಿ BKG ಕಂಪನಿಯವರು ಪ್ರತಿಯೊಂದು ವಿಚಾರದಲ್ಲಿ ಅವರು ಮುಂದೆ ಬಂದು ಅವ್ರು ನಮ್ಮ ಸಹಕಾರ ನೀಡಿದ್ದಾರೆ. ಈ ವರ್ಷ ಅವರು 2 ಲಕ್ಷ ರೂಪಾಯಿನ ದಾನವಾಗಿ ನೀಡಿದ್ದಾರೆ, ವಾಲಂಟಿಯರ್ಸ್ ನೀಡಿದ್ದಾರೆ ಹಾಗೂ ನೀರಿನ ವ್ಯವಸ್ಥೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ವೆಸ್ಕೋ ಕಂಪನಿಯವರು ಅನ್ನ ಪ್ರಸಾದಕ್ಕಾಗಿ 1 ಲಕ್ಷ ದೇಣಿಗೆಯನ್ನು ನೀಡಿದ್ದಾರೆ. ಅವರು ವಾಟರ್ ಟ್ಯಾಂಕ್ ಹಾಗೂ ಇನ್ನಿತರೆ ಸೇವಾ ಕಾರ್ಯಕ್ಕಾಗಿ ನಮ್ಮ ಸ್ವಯಂ ಸೇವಕರನ್ನ ಸಹಿತ ಅವರು ಕಳಿಸ್ಕೊಡ್ತಾ ಇದ್ದಾರೆ. ಈ ಒಂದು ಯಶಸ್ಸಿನಿಂದ ಕಾಣದ ಕೈಗಳು ಬಹಳ ಇದೆ. ಆ ಕಾಣದ ಕೈಗಳಿಂದನೇ ನಾವು ಯಶಸ್ವಿ ಕಾಣ್ತಾ ಇದ್ದೇವೆ. ಇದೇ ರೀತಿ ಪ್ರತಿಯೊಬ್ಬರು ಭಕ್ತರು ಪ್ರತಿಯೊಬ್ಬರು ಅವರವರ ಅನುಕೂಲಕ್ಕೆ ಅವರವರ ಇದಕ್ಕೆ ತಕ್ಕಂಗೆ ದೇಣಿಗೆಯನ್ನ ನೀಡ್ತಾ ತನು ಮನ ಧನ ಎಲ್ಲಾ ರೀತಿಯಿಂದ ಸಹಕಾರ ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇದ್ದಾರೆ. ಈ ಯಶಸ್ವಿಗೆ ಕಾರಣೀಭೂತರಾದಂತ ಪ್ರತಿಯೊಬ್ಬರಿಗೂ ನಮ್ಮ ಸಂಡೂರು ಸೇವಾ ಸಮಿತಿಯ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಅವರಿಗೆ ಶ್ರೀ ಸಾಯಿಬಾಬಾ ಅವರು ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಅಂತ ಬೇಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಪ್ರತಿ ಕಾರ್ಯಕ್ರಮವನ್ನ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರು ಈ ಮಾಧ್ಯಮದಲ್ಲಿ ಹಾಗೂ ಪತ್ರಿಕೆ ಮೂಲಕ ಪ್ರಕಟಣೆ ಮಾಡಿ ಅದನ್ನ ಎಲ್ಲಾ ಪತ್ರಿಕೆಗಳಲ್ಲಿ ಬರುವಂತೆ ಮಾಡಿ ಪ್ರಚಾರ ಮಾಡತಕ್ಕಂತ ಅವರಿಗೂ ಸಹಿತ ನಮ್ಮ ಸೇವಾ ಸಮಿತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೈ ಸಾಯಿರಾಮ್, ಜೈ ಸಾಯಿರಾಮ್, ಜೈ ಸಾಯಿರಾಮ್, ಜೈ ಸಾಯಿರಾಮ್, ಜೈ ಜೈ ಸಾಯಿರಾಮ್. ಇವತ್ತು ಗುರುಪೂರ್ಣಿಮೆ ನಮ್ಮ ಸಂಡೂರಿನ ಆರಾಧ್ಯ ದೈವವಾದ ಕುಮಾರಸ್ವಾಮಿಯ ಸನ್ನಿಧಿಯಲ್ಲಿರುವ ಸಾಯಿಬಾಬಾ ಮಂದಿರದಲ್ಲಿ ಅದ್ದೂರಿಯಾಗಿ ಬಹಳ ಭಕ್ತ ಜನರು ಗುರುಪೂರ್ಣಿಮೆಯನ್ನ ಆಚರಿಸ್ತಾ ಇದ್ದಾರೆ. ದೇವ್ರಿಗೆ ಎಲ್ಲರಿಗೂ ಗುರುವಿನ ಆಶೀರ್ವಾದ ಸದಾ ಸಿಗ್ತಾ ಇರ್ಲಿ ಅಂತ ಬೇಡ್ಕೊತಾ ಇದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಎಂದಿನಂತೆ ಗುರುಗಳನ್ನ ಪಾಲಿಸಿಕೊಂಡು ಬಂದಂತೆ ಹರಮುನಿದರೆ ಗುರು ಕಾಯನು ಅನ್ನುವಂತೆ ಈ ಗುರು ಪೌರ್ಣಮಿಯ ದಿನ ಪ್ರತಿ ವರ್ಷದಂತೆ ನಾವು ಕೂಡ ಈ ಒಂದು ಸಾಯಿಬಾಬಾ ಮಂದಿರದಲ್ಲಿ ಬಹಳ ವರ್ಷಗಳಿಂದ ಅಚ್ಚುಕಟ್ಟಾಗಿ ನಡೆದುಕೊಂಡು ಬರ್ತಕ್ಕಂತ ಗುರು ಪೌರ್ಣಮಿಯನ್ನ ಬಹಳ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬರ್ತಾ ಇದೀವಿ. ಇದಕ್ಕೆ ಬಹಳಷ್ಟು ಜನರ ಸಹಕಾರಗಳಿವೆ. ಇಲ್ಲೇ ಲೋಕಲ್ ಆಗಿರ್ತಕ್ಕಂಥ ಬಹಳಷ್ಟು ಕಂಪನಿಗಳು ಕೂಡ ಸಹಕಾರ ಮಾಡ್ತದೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ವಾಲಂಟಿಯರ್ಸ್ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅವರು ಎಷ್ಟೇ ಬ್ಯುಸಿ ಆಗಿದ್ರು ಅವ್ರ ದಿನಗಳಲ್ಲಿ ಬೇರೆ ದಿನಗಳಲ್ಲಿ, ಆದ್ರೆ ಇವತ್ತಿನ ದಿನ ಮಾತ್ರ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ರಜಾ ಹಾಕೊಂಡು ಇಲ್ಲಿ ಬಂದು ಸೇವೆಯನ್ನ ಮಾಡಬೇಕು, ಇಲ್ಲಿ ಬಂದಂತ ಭಕ್ತಾದಿಗಳಿಗೆಲ್ಲ ಸೇವೆಯನ್ನ ಸಲ್ಲಿಸಬೇಕು ಅಂತೇಳಿ ಆ ಗುರುವಿನ ದಯೆ ಇರ್ಲಿ ಅಂತೇಳಿ ಬಹಳಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ. ಹಾಗೆ ಮುಖ್ಯವಾಗಿ ಈ ಒಂದು ಕಂಪನಿಯ BKG ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂತ ಷಣ್ಮುಖ್ ಸರ್ ಇವರ ಒಂದು ನೇತೃತ್ವದಲ್ಲಿ ಬಹಳಷ್ಟು ಕೆಲಸಗಳು ಮುಂದುವರಿತಿದ್ದಾವೆ. ಆಮೇಲೆ ಅವರು ಕೈ ಹಾಕಿರ್ತಕ್ಕಂಥ ಯಾವುದೇ ಕೆಲಸಗಳಾಗಿರ್ಲಿ, ಕೈಗೊಂಡಿರ್ತಕ್ಕಂಥ ಯಾವುದೇ ಕೆಲಸಗಳಾಗಿರ್ಲಿ ಇವತ್ತಿನ ದಿನಮಾನವರೆಗೂ ಯಾವ ಜನ ಕೂಡ ಅದನ್ನ ಸಭ್ಯ ಮಾಡಿಲ್ಲ. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬರ್ತಾ ಇದೀವಿ ಇಲ್ಲಿ ಅವರ ಒಂದು ನೇತೃತ್ವದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ. ಆಮೇಲೆ ಇನ್ನೊಂದು, ಅವರಿಗೆ ಯಾವುದನ್ನು ಕೂಡ ಅವರು ಸಲಹೆಸವಾಗಿ ಅವರು ಒಪ್ಕೊಳ್ಳಲ್ಲ. ಅಂದ್ರೆ ಒಪ್ಕೊಂಡ ಮೇಲೆ ಅವ್ರಿಗೆ ಯಾವ ರೀತಿ ಬೇಕೋ ಅದೇ ರೀತಿಯಾಗಿ ನಡಿಲೇಬೇಕು. ಬಂದಿರತಕ್ಕಂತ ಎಲ್ಲಾ ಜನರಿಗೂ ಕೂಡ ಒಳ್ಳೇದಾಗ್ಬೇಕು, ಒಳ್ಳೆ ಸೇವೆ ಮುಟ್ಟಿಸ್ಬೇಕು ಅಂತೇಳಿ ಈ ರೀತಿ ನಡ್ಸ್ಕೊಂಡ್ ಬರ್ತಾ ಇರೋದು. ಇದೇ ರೀತಿ ಎಲ್ಲಾ ಸರ್ವ ಭಕ್ತರು ಸಹಾಯದಿಂದ ಇದೇ ರೀತಿ ಗುರು ಪೌರ್ಣಮಿ ಕೂಡ ಮುಂದೆ ಬರಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಗುರುದೇವ್.